ನಮಸ್ಕಾರ ರೀ ತಿಂಡಿ ಮಂದಿಗೆ. ನಾಳೆ SRH ವರ್ಸಸ್ RCB ಮ್ಯಾಚ್ ಐತಿ. ತಿಂಡಿ ಮ್ಯಾಚ್ ಅಂದ್ರೆ ತಿಂಡಿ ಮ್ಯಾಚ್ ಅನ್ನೋಕಿನ SRH ಏನೋ ಹೊರಗೆ ಹೋಗ್ಬಿಟ್ಟೈತಿ. ಒಳ್ಳೆ ಅಂತೂ ಹೋಗ್ಬಿಟ್ಟೈತಿ. ಯಾವಾಗ ಹೋಗ್ಬಿಟ್ಟೈತಿ ಅದು ಮನುಷ್ಯನಾಗ ಅನ್ಕೊಂಡಿದ್ದಿಲ್ಲ. ಸ್ಟಾರ್ಟಿಂಗ್ ಬಂದ್ರೆ ಏನೋ ರೆಕಾರ್ಡ್ ಮಾಡಿಬಿಟ್ರಲ್ಲ SRH ಟೀಮ್ ಏನು. ಈ ಸಮಯನ ಅದೇ ಥರ ಎಲ್ಲ ಥರದ ರೆಕಾರ್ಡ್ ಮುರಿತಾರೆ. ನಮ್ಮ RCB ರೆಕಾರ್ಡ್ ಅಂತ ತಿಂದು ಹೇಳ್ಬಿಟ್ಟಾರ. ಆದ್ರೆ ಮುರ್ದಾರ ಅಂತ ಅರ್ಥ ನಮ್ಮ RCB ರೆಕಾರ್ಡ್ನ. ಆದ್ರೆ ಈಗ SRH ವರ್ಸಸ್ RCB ಮ್ಯಾಚ್ ಐತಿ. ಇದು ತಿಂಡಿ ಮ್ಯಾಚ್ ನಮ್ಮ ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಮ್ದಾಗ ನಡಿಬೇಕಾಗಿತ್ತು. ವಾದ ಮ್ಯಾಚ್ ಏನು ಓತಲ್ರಿ. ಮತ್ತೆ KKR ವರ್ಸಸ್ RCB ಮ್ಯಾಚ್ ಏನು ಇತ್ತಲ್ರಿ, ಆ ಮ್ಯಾಚ್ ಮಳೆ ಬಂದ ಕಾರಣ ಇಬ್ಬರಿಗೆ ಒಂದೊಂದು ಪಾಯಿಂಟ್ ಕೊಟ್ಟು ಸಮಾಧಾನ ಮಾಡಿಬಿಟ್ರು. ಆದ್ರೆ ಎಲ್ಲ ಮ್ಯಾಚ್ನು ಒಂದೊಂದು ಪಾಯಿಂಟ್ ಕೊಟ್ಟು ಸಮಾಧಾನ ಮಾಡಿಬಿಟ್ರಪ್ಪ ಅಂದ್ರೆ RCB ಫ್ಯಾನ್ಸಿಗೆ ಭಾಳ ಮನಸ್ಸಿಗೆ ನೋವು ಉಂಟಾಕತಿ. ಸುತ್ತಿಗೆ ತೊಗೊಂಡು ಜಜ್ಜಿದಂಗೆ ಆಕೈತಿ. ಅದ್ರ ಸಂಬಂಧ ಒಂದೊಂದು ಪಾಯಿಂಟ್ ಎಲ್ಲಿ ಕೊಡೋದಿಲ್ಲ ಬಡೋದಿಲ್ಲ ಅಂತೇಳಿ ಸೀದಾ ಈ ಮ್ಯಾಚ್ ತೊಗೊಂಡು ಹೋಗಿ ಹೋದ್ರಂತ ಗಿಪ್ಪಕ್ಕೆ ಹೋಗ್ದಿಲ್ರಿ ಮ್ಯಾಚ್ನ. ಈ ಮ್ಯಾಚ್ನ ಎಲ್ಲಿ ಇಟ್ಟಾರಪ್ಪ ಅಂದ್ರೆ ತೊಗೊಂಡು ಹೋಗಿ ಸೀದಾ ಲಕ್ನೋದಾಗ ಯಾಕೆ ಇಟ್ಟಾರಂದ್ರೆ ನಮ್ಮ RCB ಮ್ಯಾಚ್ 2-2 ಅಲ್ಲೇ ನಡಿತೇವೆ. ಎರಡನೇ SRH ಬಿಟ್ಕಾಸಿ ಮತ್ತೆ ಇನ್ನೊಂದು ಮ್ಯಾಚ್ ಲಕ್ನೋ ಕೂಡ ಏನೈತಾರ ಆ ಮ್ಯಾಚ್ ಅದು ಲಕ್ನೋ ಸ್ಟೇಡಿಯಮ್ದಾಗ ನಡೆಯಕ್ಕೆ ಕುಂತೈತಿ. ಅದ್ರ ಸಂಬಂಧ RCB ಅವರು ಅತ್ತಾಗಿತ್ತಾಗ ಅಡ್ಡಾಡಿ ಪೆಟ್ರೋಲ್ ಎದಕ್ಕೆ ಖರ್ಚು ಮಾಡ್ಕೊಂತೀರಿ? ಬಿಸಿಲಾಗ ಅಡ್ಡಾಡಕ್ಕೆ ಹೋಗ್ಬೇಡ್ರಿ. ಮಳೆ ಪಳಿ ಐತಿ, ಎತ್ತಗಿತ್ತಾಗಾರ ಹೋಗಿದ್ರಿ. ಪ್ಲೇಯರ್ಸ್ನ ಮೊದ್ಲು ಪರದೇಶಿ ಪ್ಲೇಯರ್ಸ್ ಇರ್ತಾರಲ್ಲ ರೀ, ಅವ್ರು ಎತ್ತಬೇಕತ್ತ ಹೋಗಿಬಿಟ್ಟಾರ. ಹಿಂಗೆ ಹೋಗ್ಬಾರ್ದು ಅನ್ನೋ ಸಂಬಂಧ ಎರಡು ನಮ್ಮ ಏನು ಮ್ಯಾಚ್ ಅದಾವಲ್ರಿ, 2 ಮ್ಯಾಚ್ ಅವನ್ನ ತೊಗೊಂಡು ಸೀದಾ ಲಕ್ನೋ ಸ್ಟೇಡಿಯಮ್ದಾಗ ಏನು ಇಟ್ಟಾರ. ಆದ್ರೆ ಈ ಲಕ್ನೋ ಸ್ಟೇಡಿಯಂ ಹೆಂಗಪ್ಪ ಅಂದ್ರೆ ಏನು ಭಯಾನಕವಾಗಿ ಏನು ಬೆಂಕಿಯಾಗಿ ಸ್ಕೋರ್ ಕಿತ್ತಂತ ಸ್ಟೇಡಿಯಮ್ನ ಅಲ್ರಿ. ಈ ಕಡೆ ಲೋ ಸ್ಕೋರ್ ಆಗುತ್ತಂತಾರಲ್ಲ, ಮೀಡಿಯಮ್ ಐ ಮೀನ್ 180 170 ಸ್ಕೋರ್ ಹೊಡೆದ್ರಪ್ಪ ಅಂದ್ರೆ ಅದ ಟೀಮಾಗಿ ಗೆಲ್ತಂತ ಅಂತ ಸ್ಟೇಡಿಯಂ ಐತಿ ಲಕ್ನೋ ಸ್ಟೇಡಿಯಮ್. ಬರ್ರಿ ಅದ್ರಾಗ ಗೊತ್ತಲ್ರಿ 23 ಕೋಟಿ ಕೊಟ್ಟೇನ ರಿಷಬ್ ಪಂತ್ನವ್ರು ಕರ್ಕಂದಾರ. ಈ ಕಡೆ ನಮ್ಮ ಕರ್ನಾಟಕ ಪ್ಲೇಯರ್ KL ರಾಹುಲ್ನ ಕಿತ್ತು ಒಗದಿದ ಕಾರಣಕ್ಕೆ ಲಕ್ನೋ ಟೀಮ್ ಸ್ಟ್ರಾಂಗ್ ಆಕೈತೆ ಅಂತ ಮಾಡಿದ್ವಿ. ಆದ್ರೆ ರಿಷಬ್ ಪಂತ್ ಅವ್ರು ಬ್ಯಾಟ್ ಬೀಸಿ ಆಡಿದ್ನ್ಯಾ, ಸ್ಟಂಪ್ ಕಿತ್ತು ಹೋಗಿದ್ನೆ, ಎತ್ತಬೇಕತ್ತಾಗ ಈ ಸೀಸನ್ಯಾಗ ಬಾಲ್ ಹೈಟ್ ಹೋಗೈತಿಲ್ಲೋ ಗೊತ್ತಿಲ್ಲ. ಆದ್ರೆ ಸ್ಟೇಡಿಯಮ್ಕಿನ ಮ್ಯಾಕ್ ಹೋಗಿದ್ದೆ ಯಾರಂದ್ರೆ ರಿಷಬ್ ಪಂತ್ ಅವ್ರು ಬ್ಯಾಟ್ ಮ್ಯಾಕ್ ಹೋಗೈತೆ ಅಂತ ಪ್ಲೇಯರ್ಸ್. ಅಂದ್ರೆ ಬೆಂಕಿ ಪ್ಲೇಯರ್ ಅದು ಈಗ ಪಾರ್ನಾಗಿಲ್ಲ. ಅವ್ರ ಇಷ್ಟ ಅವ್ರ ರೊಕ್ಕ ಅವ್ರ ಮುಗಳು ಹೇರ್ತೈತಿ ಹೊಯ್ಕೊಂತ ತೋರ್ಬಿಟ್ಟು ನಮಗೇನಾಗಬೇಕು. ಆದ್ರೆ ನಿನ್ನೆ ಮ್ಯಾಚ್ ಅಂದ್ರೆ ತಿಂಡಿ ಮ್ಯಾಚ್ ಇತ್ತು. MI ವರ್ಸಸ್ DC ಇತ್ತು. ಇದ್ರಾಗ DC ಗೆದ್ದಿತ್ತಪ್ಪ ಅಂದ್ರೆ ನಮಗೆ ಭಾಳ ಅನುಕೂಲ ಆಕಿತ್ತು. ಇವು MIದವ್ರು ಹೆಂಗಪ್ಪ ಅಂದ್ರೆ ಏನಾರ ಕ್ವಾಲಿಫೈ ಆದ್ರಪ್ಪ ಅಂದ್ರೆ ಮುಗೀತ್ರಿ, ಕಪ್ಪು ಹೊಡೆದ ಬಿಡ್ತಾರ ಅಂತ MI ಟೀಮ್ ಐತಿ. ಆದ್ರೆ ಈಗ ನಿನ್ನೆ ಮ್ಯಾಚ್ನಾಗ ಕೂಡ MI ಗೆದ್ದು ಕಳಿಸಿ ಸೀದಾ ಕ್ವಾಲಿಫೈ ಆಗೈತಿ. ಈಗ 4 ಟೀಮು GT, RCB, ಪಂಜಾಬ್ ಮತ್ತು MI ಇವು 4 ಟೀಮ್ ಸೆರಸಾಟ ನಡೆಸಕೋತಾವು. ನಮಗೆ ಈಗ ಬೇಕಾಯ್ತು ಮೇನ್ ಗೆಲ್ಲಬೇಕು. ಗೆದ್ದವಪ್ಪ ಅಂದ್ರೆ MIದವ್ರು ಸೀದಾ ಹಿಂದಕ್ಕೆ ಕೊಡ್ತಾರೆ. ಗೆದ್ದವಪ್ಪ ಅಂದ್ರೆ ಮುಗ್ದ ಹೋಗುತ್ತೆ. ನಾವು ಈಗ ಗುದ್ದಾಡೋದು ಏನೂ ಇಲ್ಲ, ಗುದ್ದಾಡೋದೆಲ್ಲ ಮುಗ್ದೈತಿ. ಈಗ ಪ್ಲೇಸಿಗೆ 1ನೇ ಪ್ಲೇಸಿಗೆ 2ನೇ ಪ್ಲೇಸಿಗೆ ಗುದ್ದಾಡ್ಬೇಕು. ನಮ್ಮಿಂದ ಬೆನ್ನು ಎತ್ತಾರೆ ಅವನು ಆವು ಮುಗಿಸಿ ಬೆನ್ನು ಎತ್ತಿರ್ತಾವಲ್ಲ, ಹಂಗೆ ಎತ್ತಾರ ಬೆನ್ನು ಎತ್ತಿಬಿಟ್ಟಾರ ಪಂಜಾಬ್ದವ್ರು. ಅವ್ರಿಗೂ 17 ಪಾಯಿಂಟು, ನಮಗೂ 17 ಪಾಯಿಂಟ್ ಅದಾವು. ಈಗ ಉಳ್ದಿದ್ದೇನ ರನ್ ರೇಟ್ ಲಾಸ್ ಏನೋ ಒಂದು ಸ್ವಲ್ಪ ಮುಂದದೀವಿ. ಆದ್ರೆ ಈ ಸೀಸನ್ನೇ ರನ್ ರೇಟ್ ಲಾಸ್ ಮುಂದಿರೋದು ಯಾವುದಪ್ಪ ಅಂದ್ರೆ MI ಟೀಮ್ ಐತಿ. ಆ ಟೀಮ್ ಹೇಳೋಕ್ಕಾಗಲ್ಲ ಯಾವಾಗ ಹೆಂಗಿರ್ತು ಹೇಳೋಕ್ಕಾಗಲ್ಲ. ಏನೋ ಡಿಶರ್ ಫಸ್ಟಿಗೆ ಸ್ಟಾರ್ಟಿಂಗ್ 1 ಮ್ಯಾಚ್ ಸೋತಿದ್ದಿಲ್ರಿ. ಈಗ ಅಷ್ಟು ಮ್ಯಾಚ್ ಸೋತ್ಗಾಸಿ ಹಿಂದೆ ಬಿದ್ದು ಹೊರಗೆ ಹೋಗ್ಬಿಟ್ರಿ. 2025 ಸೀಸನ್ಯಾಗ ಹೊರಗೆ ಹೋಗ್ಬಿಡ್ತಿ ಟೀಮ್. ಏನೋ ಮಾಡೋಕ್ಕಾಗಲ್ಲ. ಅವ್ರ ಟೀಮ್ ಅವ್ರ ಹಣೆ ಬರ. ನಮ್ಮ ಟೀಮು ಮಾತ್ರ ತಿಂಡಿ ಮೇಲೆ ಅಂದ್ರೆ ತಿಂಡಿ ಮೇಲೆ ಆಡೋಕಂತೈತಿ. 18ನೇ ಸೀಸನ್ ಐತಿ, 18ನೇ ಸಲ ಕಪ್ ಎತ್ತಬೇಕು ಅವನವನು ಅಂತೇಳಿ ಐತಿ. ಬರ್ರಿ ಚಂಜಿ ಮ್ಯಾಚ್ ಏನಾಗುತ್ತೆ ಅಂತ ನೋಡೋಣ ಅಂತ. ಈ ಮ್ಯಾಚ್ ಮಾತ್ರ ಲಕ್ನೋದಾಗ ನಡೆಯಕ್ಕೆ ಕುಂತೈತಿ. SRH ಕಡೆ ಪ್ಲೇಯರ್ಸ್ ಹೆಂಗಪ್ಪ ಅಂದ್ರೆ ಈ ಕಡೆ ಬಾಲಿಂಗ್ನ ಗೊಳ್ಳ, ಈ ಕಡೆ ಬ್ಯಾಟಿಂಗ್ ಗೊಳ್ಳ ಅಂದ್ರೆ ಗೊಳ್ಳ ಅಂತ ಹೇಳೋಕ್ಕಾಗಲ್ಲ. ಯಾವ ಫಾರ್ಮಿಗೆ ಏನು ಬಂದಪ್ಪ ಅವನು 300 ರನ್ ಹೊಡೆತನ ಹೋಗಲ್ಲ ಅಂತ ಪ್ಲೇಯರ್ ಅದು. ಆದರೆ ಈ ಸೀಸನ್ನೇ ಯಾಕೆ ಏನು ಧನ್ ಧುಮ್ ಅಂತಾಗ ಹೊಸು ಹುಳ್ಳು ಅಂಟ್ಬಿಟ್ಟವು. ಯಾಕೇನು SRH ಟೀಮನ್ನು ಗೊಳ್ಳಾಗೈತಿ. ಈ ಕಡೆ ನಮ್ಮ RCB ಟೀಮು ಸ್ಟ್ರಾಂಗ್ ಐತೆ. ಅದೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಬರ್ರಿ ಇವತ್ತು ನಾಳೆ ಸಂಜೆ ಮ್ಯಾಚ್ ಏನಕ್ಕೈತೆ ನೋಡೋಮಂತ್ರಿ. ನಮಸ್ಕಾರ ರೀ.